ನಮ್ಮ ಮೊದಲನೇ ತರಗತಿಯ ಮೊದಲನೇ ಪಾಠ ನಮ್ಮ ಸುತ್ತಮುತ್ತ ಇರೋ ಜಾಗ ನಾವು ಸ್ವಚ್ಛವಾಗಿಡಬೇಕು ಅಂತ. ಆದರೆ ನಾವು ಅದನ್ನ ಸಲೀಸಾಗಿ ಮರ್ತೆ ಹೋಗ್ತೀವಿ. ಪೌರ ಕಾರ್ಮಿಕರು ಇಲ್ಲಿಗೆ ಬಂದಾಗ ಯಾರೋ ನಿಮ್ಮವರೇ ಅವ್ರ ವಿರುದ್ಧವಾಗಿ ಮಾತಾಡಿ ಅವರನ್ನ ಬೈದಿದ್ದೀರಾ. ನಾವ್ ಯಾರಿಗೂ ಬೈದಿಲ್ಲ ಸರ್. ಕಸ ಎತ್ಕೊಂಡು ಹೋಗಿ ಅಂತ ಹೇಳಿದ್ದಕ್ಕೆ ನಮಗೆ ಆವಾಜ್ ಹಾಕ್ಬಿಟ್ರು. ನಾನು ತಾಳ್ಮೆಯಿಂದನೇ ಕೇಳ್ಕೊಂಡೆ, ನನಗೆ ಕೂಗಾಡ್ ಹೋಗ್ಬಿಟ್ರು. ನೀವು ತಾಳ್ಮೆಯಿಂದ ಮಾತಾಡಿದ್ರಾ? ಅಲ್ರಿ, ಇಲ್ಲಿಗೆ ಕೂಗಾಡ್ಕೊಂಡು ಬರ್ತಾ ಇದ್ದೀರಲ್ರಿ, ಇನ್ನು ಆ ಪೌರ ಕಾರ್ಮಿಕರ ಜೊತೆ ಯಾವ ರೀತಿ ನಡ್ಕೊಂಡಿರ್ಬೋದು ನೀವು? ರೀ ಸುಬ್ಬೂರೇ, ನೋಡದೆ ಏನನ್ನು ಮಾತಾಡಬೇಡಿ. ಇರಿ 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 ನೋಡಿ, ಪೌರ ಕಾರ್ಮಿಕರು ನಮ್ಮ ನಗರವನ್ನು ಆದಷ್ಟು ಸ್ವಚ್ಛವಾಗಿಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವ್ರು ಕೇಳ್ತಿರೋದು ಒಂದೇ, ಒಣ ಕಸ ಹಸಿ ಕಸ ಎರಡನ್ನು ಬೇರ್ಪಡಿಸಿ ಕೊಡಿ ಅಂತ. ಇದರಿಂದ ಅದನ್ನ ಮರುಬಳಸೋದಕ್ಕೆ ಸಹಾಯ ಆಗುತ್ತೆ. ನೀವೆಲ್ಲ ಅದನ್ನ ಮಾಡಿ ಈ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಷ್ಟೇ. ಸರ್, ನಿಮ್ಗದೆಲ್ಲ ಗೊತ್ತಾಗಲ್ಲ. ಹಸಿ ಕಸ ಒಣ ಕಸ ನಾವು ಯಾಕೆ ಬೇರ್ಪಡಿಸ್ಬೇಕು? ಅವ್ರವ್ರ ಕೆಲಸನ ಅವ್ರವ್ರು ಸರಿಯಾಗಿ ಮಾಡಿದ್ರೆ ಯಾರಿಗೂ ತೊಂದರೆ ಆಗಲ್ಲ. ನಾವೇನು ಟ್ಯಾಕ್ಸ್ ಕಟ್ಟಲ್ವಾ? ಟ್ಯಾಕ್ಸ್ ಕಟ್ಟೋದ್ರ ಜೊತೆಗೆ ನಾಗರಿಕರಾಗಿರೋ ನಮಗೂ ಸಹ ನಮ್ಮದೇ ಆದಂತಹ ಕೆಲವು ಕರ್ತವ್ಯಗಳು, ಜವಾಬ್ದಾರಿಗಳಿವೆ. ಸಮಾಜದಲ್ಲಿ ಯಾರೂ ಸಹ ಮುಂದೆ ಬಂದು ಈ ಕೆಲಸನ ಮಾಡಲ್ಲ, ಅವರು ಮಾಡ್ತಿದ್ದಾರೆ. ಅವರನ್ನ ಗೌರವಿಸೋಣ, ಅವ್ರ ಕಷ್ಟನ ಅರ್ಥ ಮಾಡ್ಕೊಳ್ಳೋಣ. ಸರಿಯಾಗಿ ಹೇಳಿದ್ರಿ ಸರ್. ನಾವು ದಿನಾಗ್ಲೂ ನಮ್ಮ ಟೆನ್ಷನಲ್ಲಿ ಎಲ್ಲ ಕಸನೂ ಒಂದೇ ಕವರಲ್ಲಿ ತಗೊಂಡು ಎಲ್ಲಂದ್ರಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತೀವಿ. ಇನ್ಮೇಲೆ ಕಸ ಎತ್ತೋರ್ನು ತಲೆಯಲ್ಲಿ ಇಟ್ಕೊಂಡು ಒಣ ಕಸ ಹಸಿ ಕಸ ಎರಡು ಬೇರೆ ಬೇರೆ ಮಾಡಿ ಹಾಕ್ತೀವಿ ಸರ್. ಸರ್, ಇದ್ರ ಮುಂದಾಳತ್ವ ನಾನು ತಗೋತೀನಿ ಸರ್. ಇನ್ನು ಮುಂದೆ ನಮ್ಮ ಒಟ್ಟಾರದಲ್ಲಿ ಈ ಥರ ತೊಂದರೆ ಆಗದವ್ರಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಸರ್. ಇದೇ ಮನೋಭಾವ ಎಲ್ಲರಲ್ಲೂ ಬಂದ್ರೆ ನಮ್ಮ ಸಮಾಜದಲ್ಲಿರೋ, ನಮ್ಮ ದೇಶದಲ್ಲಿರೋ ಈ ಕಸದ ಸಮಸ್ಯೆ ಬಗೆಹರಿಯುತ್ತೆ. ಹಾ 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 ಎಂಥ ಮಾತು ಅಂತ ಹೇಳಿದ್ರಿ ಸರ್ ನೀವು. ಮುತ್ತಿನಂಥ ಮಾತು. ಇದೆಲ್ಲ ಮಾತಿಗಷ್ಟೇ, ಆಚರಣೆಗಲ್ಲ. ಇದೆಲ್ಲ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ವ್ಯವಸ್ಥೆ ಸರಿ ಆಗ್ಬಿಡತ್ತಾ? ರೀ ರಘುಪತಿ ಅವರೇ, ಮೊದಲು ನಮ್ಮ ಸುತ್ತಮುತ್ತ ನೋಡ್ಕೊಳ್ಳೋಣ, ಸುಮ್ಮನಿರಿ. ಸರ್, ಇಲ್ಲೇ ಮಾತಾಡ್ತಾ ನಿಂತಿದ್ದೀರಲ್ಲ, ಮನೆಯೊಳಗೆ ಬನ್ನಿ ಸರ್. ಸರ್, ಇನ್ನೊಂದು ಮೀಟಿಂಗ್ ಇದೆ, ಈಗಾಗಲೇ ತುಂಬ ಹೊತ್ತಾಗಿದೆ ಸರ್, ಕಾಲ್ಸ್ ಬರ್ತಿದೆ. ಇನ್ನೊಂದ್ಸಲ ಬರ್ತೀವಿ. Sir, thank you so much, sir. It's okay. ಬೇಕು ನ್ಯಾಯ ಬೇಕು. ಸುಬ್ಬು, ಹೇಳೇನು? ಬೇಕೇ ಬೇಕು, ನ್ಯಾಯ ಬೇಕು. ಕಮಲಮ್ಮನ ವಟಾರದ ಕಣ್ಮಣಿ ಪುಷ್ಪ ಅವರಿಗೆ ಜೈ. ಕಮಲಮ್ಮನ ವಟಾರದ ಕಣ್ಮಣಿ ಪುಷ್ಪ ಅವರಿಗೆ ಜೈ. ಸುಬ್ಬು, ಈಗಾಗ್ಲೇ ನನ್ BP ರೇಸ್ ಆಗೈತೆ, ಇನ್ನೂ ಜಾಸ್ತಿ ಮಾಡಬೇಡ.
ಈ ಬೇಡ ಅನ್ನೋದನ್ನ ಅವಾಗ ಹೇಳ್ಬೇಕಾಗಿತ್ತು. ಒಟಾರ್ದವ್ರನ್ನೆಲ್ಲ ಕರ್ಕೊಂಡೋಗಿ ಪ್ರತಿಭಟನೆ ಕೂತಿಯಲ್ಲ, ಅವಾಗ ಈ ಪ್ರಪಂಚದಲ್ಲಿ ಕಸದ ಬಗ್ಗೆ ಪ್ರತಿಭಟನೆ ಮಾಡಿ ಕಂಬಿ ಎಣಿಸ್ದೋಳು ಅಂದರೆ ನೀವು ಒಬ್ಳೆ ಕಣೆ. ಸುಬ್ಬು, ನಾನೇನು ಪೊಲೀಸ್ ಅವ್ರ ಹತ್ರ ಹೋಗ್ಬಿಟ್ಟು ನನ್ನನ್ನು ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿಂತ ಕೇಳಿದ್ನ. ಒಟ್ಟಾರಕ್ಕೋಸ್ಕರ ಹೋರಾಟ ಮಾಡಿದೆ, ಅವ್ರು ನೋಡಿದ್ರೆ ತಗೊಂಡೋಗಿ ಜೈಲ್ಗೆ ಹಾಕ್ಬಿಟ್ರು. ನಾನೇನು ಮಾಡಲಿ? ಕೇಳ್ದಾನು ಒಟಾರಕ್ಕೋಸ್ಕರ ಹೋರಾಟ ಮಾಡೋದ್ಲಂತೆ. ಹೋರಾಟ ಮಾಡಿದವ್ರು ನಾವು ಇವಳನ್ನ ಜೈಲಿಂದ ಬಿಡಿಸ್ಕೊಂಬರಕ್ಕೆ. ನೀವು ಓಡಾಡಿದ್ ನಾನು ನೋಡ್ಲಿಲ್ವಾ? ಅಮ್ಮ ಯಾಕೆ ಹಂಗಂತ್ಯ? ಅಪ್ಪ ಎಷ್ಟು ಕಷ್ಟಪಟ್ರು ಗೊತ್ತಾ? ಅದ್ ಬಿಡು, ನಿಂಗೊಂದು ವಿಷಯ ಗೊತ್ತಾ? ನನಗೆ ಮೊದಲು ವಿಷಯ ತಿಳಿಸಿದ್ದು ಅಪ್ಪನೇ. ನಾನು ನೀಲ್ ಅಲ್ಲಿಗೆ ಬಂದಿರಲಿಲ್ಲ ಅಂದಿದ್ರೆ ಆರ್ಯ ಸರಿಗೆ ಈ ವಿಷಯನೇ ಗೊತ್ತಾಗ್ತಿರ್ಲಿಲ್ಲ. ಇಂಡೈರೆಕ್ಟಾಗಿ ಆರ್ಯ ಸರಿಗೆ ವಿಷಯ ಗೊತ್ತಾಗಕ್ಕೆ ಮುಖ್ಯ ಕಾರಣ ಅಪ್ಪನೇ. ಅಪ್ಪ, ಸುಬ್ಬು, ನನ್ನನ್ನು ಜೈಲ್ಗೆ ಹಾಕ್ಬಿಟ್ಟಿದ್ರು ಅಂತ ನೀನು ಅಷ್ಟೊಂದು ದಿಗ್ಲು ಬಿದ್ದುಬಿಟ್ಟಿದ್ದಾ? ಮತ್ತಿನ್ನೇನು ಪುಷ್ಪ, ನನಗೆ ರುಚಿ ರುಚಿಯಾಗಿ ಊಟ ಮಾಡಿ ಬಡಿಸೋರು ಯಾರು? ಹೋಗ್ ಸುಬ್ಬು, ನೀನು ಬರೀ ತಿಂಡಿ ಪತ. ಇದೆ ಇದೆ. ಸುಬ್ಬು, ಅದಿರ್ಲಿ, ಆರ್ಯ ಸರ್ ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಆ ಪೊಲೀಸಪ್ಪ ಬೇಬೆ ಬೇಬೆ ಅಂದಿದ್ದು ನೋಡ್ದ? ಆ ಇನ್ಸ್ಪೆಕ್ಟರ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹಾಗೆ ಆಗ್ತಿತ್ತು. ಅಲ್ಲ, ನಿನ್ನನ್ನು ಸ್ಟೇಷನಿಂದ ಬಿಡ್ಸೋಕ್ಕೆ ಆರ್ಯ ಸಾರೇ ಬಂದ್ರಲ್ಲ, ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಯಾರು? ಪುಷ್ಪ. ಒಂದು ವಾರ ಹಾಕ್ಬೇಕಾಗಿತ್ತು ನೋಡಿ ನಿನಗೆ. ಆಹಾ, ಏನು ಆಸೆನ ನಿಂದು? ಸುಬ್ಬು, ಆ ನೋಬಡಿ ನೀಲು ಅವ್ನು ನಮ್ಮನ್ನು ಬಿಡ್ಸಕ್ಕೆ ಅಂತ ಬಂದರೆ ಅವನು ಕರ್ಕೊಂಡೋಗಿ ಒಳಗಡೆ ಹಾಕ್ಬಿಟ್ರಲ್ಲ. ಅದೇ ನನಗೂ ಬೇಜಾರಾಗಿದ್ದು. ಪಾಪ, ನಮ್ಮಿಂದ ಅವನು ಒಳಗೂ ಹೋಗಾಗಾಯ್ತು. ಆದ್ರೂ ನಂಗೆ ಇನ್ನೊಂದು ಬೇಜಾರಿದೆ. ಏನು? ಪಾಪ ಅನು ಲಂಡನ್ಗೆ ಹೋಗೋದು ತಪ್ಪೈತಲ್ಲ ಅಂತ. ಸುಬ್ಬು, ಏನೇ ಆದ್ರೂ ನಿಂದ ಹಠ ಜಾಸ್ತಿ. ಆರ್ಯ ಸರ್ ಹತ್ರ ಹೋಗಿ ಹಂಗೆ ಮಾತಾಡ್ಬಿಡೋದಾ? ನೋಡೆ, ನಾನು ಸರಿಯಾಗಿ ಮಾತಾಡಿ ಬಂದಿದ್ದೀನಿ. ಆರ್ಯ ಸರ್ಗೆ ಎಲ್ಲ ಹೇಳಿದ್ದೀನಿ. ಈಗ ಯಾಕೆ ವಿಷಯ ಬಂತು? ಅಮ್ಮ, ಅಪ್ಪ ಹೇಳೋದು ಸರಿಯಾಗೇ ಇದೆ. ನಾನು ಮೊದಲು ಎಕ್ಸಾಮ್ ಮುಗಿಸ್ಕೋತೀನಿ. ನೀವಿಬ್ರು ಈಗ ಜಗಳ ಮಾಡೋದು ನಿಲ್ಲಿಸಿ, ಊಟ ಮಾಡೋಣ. ನೀನು ಲಂಡನ್ಗೆ ಬರೋದು ಬೇಡ. ಜೊತೆ ಜೊತೆ